ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಜನವರಿ 2ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಗಾಂಧಿ ವೃತ್ತದ ಬಳಿ ಪಂಜಿನ ಮೆರವಣಿಗೆ. ಸಿಕೆ ಮರಿಸ್ವಾಮಿ ಬರಗೂರ್ ಕೊಪ್ಪಳ ಜಿಲ್ಲಾಧ್ಯಕ್ಷರು ಡಿಎಸ್ಎಸ್ ಭೀಮವಾದ ಸಂಘದವರ ನೇತೃತ್ವದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಪಂಜಿನ ಮೆರವಣಿಗೆಯನ್ನು ಗಂಗಾವತಿಯ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಪಾದಯಾತ್ರೆ ಮೂಲಕ ಮೆರವಣಿಗೆ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗಾಗಿ ಯಾವುದೇ ತರಹದ ಅವಘಡ ನಡೆಯದಂತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ನಗರದ ಅಂಬೇಡ್ಕರ್ ವೃತ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಯೋಧ ಸಿದ್ಧ ನಾಯಕ್ ಅವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 10 ಅಡಿ ಎತ್ತರದ ಭಾವಚಿತ್ರದ ಬ್ಯಾನರ್ಗೆ ಹಾರ ಹಾಕುವುದರ ಮೂಲಕ 150ಕ್ಕೂ ಪಂಜುಗಳನ್ನು ಹಚ್ಚಿ ಘೋಷಣೆ ಕೂಗುವುದರ ಮೂಲಕ 208ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಯ ಒಕ್ಕೂಟದ ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಭೀಮಾ ಸೈನಿಕರಿಗೆ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಈ ಒಂದು ದೊಡ್ಡ ಇತಿಹಾಸವನ್ನು ತಿಳ್ಕೊಳ್ಳಕ್ಕೆ ತಾವೆಲ್ಲರೂ ಈ ಒಂದು ಮನೆಗೆ ಹೋಗೊಟ್ಟು ತಾವೆಲ್ಲರೂ ಬಂದಿದ್ರಿ. ಭೀಮಾ ಕೋರೆಗಾಂವ್ ಏನಂದ್ರೆ 1818ರಲ್ಲಿ ಒಂದು ಬೃಹತ್ ಭೀಮಾ ನದಿಯಲ್ಲಿ ರಕ್ತದ ಹೊಳೆಯನ್ನ ಹರಿಸಿದಂತ ಒಂದು ದೊಡ್ಡ ಇತಿಹಾಸ, ದೊಡ್ಡ ಯುದ್ಧ. ಏನಪ್ಪಾ ಅಂದ್ರೆ ಈ ದೇಶದ ಮನುವಾದಿಗಳು ಪ್ಲಾಸ್ಟಿಕ್ ಕದನ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಇವನ್ನೆಲ್ಲ ಇತಿಹಾಸದಲ್ಲಿ ಸೇರಿಸಿದ್ದಾರೆ. ಆದರೆ ಭೀಮಾ ಕೋರೆಗಾಂವ್ ಅಂತ ಒಂದು ದೊಡ್ಡ ಯುದ್ಧವನ್ನು ಅದು ಯಾಕೋಸ್ಕರ ನಡೀತೆ ಅಂತ ಎಲ್ಲಿ 1ನೇ ಕ್ಲಾಸಿಂದ ಅಪ್ ಟು ಡಬಲ್ ಗ್ರಾಜುಯೇಷನ್ ಡಿಗ್ರಿ ಮಾಡಿದ್ರು ಯಾವ ಬುಕ್ದಲ್ಲಿ ಇಲ್ಲ. ಯುರೋಪಿಯನ್ನರು ಬಂದ್ರು, ಹಿಸ್ಟ್ರಿಯಲ್ಲಿ ಬರುತ್ತೆ. ಮೈಸೂರು ಸಾಮ್ರಾಜ್ಯ ಬಂತು, ಮತ್ತೆ ವಿಜಯನಗರ ಸಾಮ್ರಾಜ್ಯ ಬಂತು, ಪ್ಲಾಸ್ಟಿಕ್ ಕದನ ಮುಂತಾದ ಕದನಗಳು ಎಲ್ಲ ಇತಿಹಾಸದಲ್ಲಿ ಬರ್ತವೆ. ಆದ್ರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಏನು, ಭೀಮಾ ಕೋರೆಗಾಂವ್ ಏನಂದ್ರೆ ಯಾರು ಈ ದೇಶದ ನಾವು ಮೂಲ ನಿವಾಸಿಗಳಾದಂತ ನಮ್ಗೆ ಯಾರು ಗೊತ್ತಿರಲ್ಲ. ಈ ಇತಿಹಾಸ ಗೊತ್ತಾಗಬಾರ್ದು ಇವರಿಗೆ ಅಂತೇಳಿ ಈ ಮನುವಾದಿಗಳು ಆ ಇತಿಹಾಸವನ್ನು ಮುಚ್ಚಿಟ್ಟಿದ್ದಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬರು ವಿಶ್ವಜ್ಞಾನಿ, ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಅವರು ಅಧ್ಯಯನ ಮಾಡಬೇಕಾದ್ರೆ ಲಂಡನ್ ಲೈಬ್ರರಿಯಲ್ಲಿ ಒಂದು ಪುಸ್ತಕದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಈ ಒಂದು ಯುದ್ಧ ಬರೆದು ಇದರಲ್ಲಿ ಇಟ್ಟಿರ್ತಾರೆ, ಅದು ಲೈಬ್ರರಿಯಲ್ಲಿ ಇಟ್ಟಿರ್ತಾರೆ.
ಅದನ್ನ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದು 1818ರಲ್ಲಿ ಇದು ಒಂದು ಯುದ್ಧ ನಡೆದಿದೆ. ಅದು ಪುಣೆದಲ್ಲಿ ಭೀಮಾ ನದಿ ತೀರದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗುತ್ತೆ. ಆ ಯುದ್ಧ ಯಾಕೋಸ್ಕರ ನಡೀತಿ? ಆ ಯುದ್ಧ ಯಾವುದೇ ಒಂದು ಸಿರಿ ಸಂಪತ್ತು ಅದಕ್ಕೇನಲ್ಲ. ಆ ಯುದ್ಧ ನಡೆದಿದ್ದು ನಾವು ಮನುಷ್ಯರು, ನಮಗೂ ಸ್ವಾಭಿಮಾನ ಇದೆ, ನಾವು ಈ ದೇಶದ ಮೂಲ ನಿವಾಸಿಗಳು, ನಮಗೂ ಎಲ್ಲರಂತೆ ಸಮಾನವಾಗಿ ಶಿಕ್ಷಣ ಸಮಾನತೆ ಎಲ್ಲರ ಜೊತೆಗೆ ಬೆರೆಯುವಂತ ಅಧಿಕಾರ ಆ ಒಂದು ಮುನ್ನೆಲೆಗೋಸ್ಕರ ಇದು ಒಂದು ಯುದ್ಧ ನಡೆದಿದ್ದು. ಎರಡನೇ ಬಾಜಿರಾವ್ ಪೇಶೆ ಸಂಸ್ಥಾನದ ಆಡಳಿತದಿದ್ದಾಗ ಅಂತ ಬ್ರಿಟಿಷ್ ಆಳ್ವಿಕೆ ಇರುವಂತ ಸಂದರ್ಭದಲ್ಲಿ ಬ್ರಿಟಿಷಿಂದಲೇ ಬಾಜಿರಾವ್ನ ಸೋಲ್ಸಕ್ಕಾಗಲಿಲ್ಲ. ಬ್ರಿಟಿಷ್ ಕಂಪನಿಯಿಂದನೇ ಬಾಜಿರಾವ್ನ ಸೋಲ್ಸಕ್ಕಾಗಿಲ್ಲ. ಆದ್ರೆ ಬ್ರಿಟಿಷ್ ಇವ್ರನ್ನ ಹೆಂಗನ ಮಾಡಿ ಸದೆ ಹೊಡಿಬೇಕಲ್ಲ ಬಾಜಿರಾವ್ನ ಅಂತ ಹೇಳಿ ವಿಚಾರ ಮಾಡಿದಾಗ ಅವ್ರೆಲ್ಲ ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡ್ತಾರೆ. ಆದ್ರೆ ಬಾಜಿರಾವ್ನ ಗೆಲ್ಲಕ್ಕಾಗಲ್ಲ. ಲಾಸ್ಟ್ಗೆ ಇದು ಹೆಂಗ ಇದು ಮಾಡ್ಬೇಕಂದ್ರೆ ಮಹಾರ್ ಸಿದ್ಧನಾಯಕ ಈ ಭೀಮ ಕೊರೆಯವನ ವಿಜಯದ ಸಂಕೇತ ರೂವಾರಿ ಅವ್ರನ್ನ ಇದು ಮಾಡಿದಾಗ ಈ ತರ ಜಾತಿ ವ್ಯವಸ್ಥೆ ಅಂದ್ರೆ ಊರ್ ಹೊರಗಿರ್ಬೇಕು, ನಾವು ಯಾರು ಊರ್ ಒಳಗ ಪ್ರವೇಶ ಮಾಡಬಾರ್ದು, ಬಹಳ ಹೀನವಾಗಿ ಅವ್ರು ಏನ್ ಹೇಳ್ತಾರ ಕಾಲ್ ಹೇಳಿದ್ದು ನಾವು ಮಾಡ್ಬೇಕಂತ ಪರಿಸ್ಥಿತಿಯಲ್ಲಿ ಹೇಳ್ದಂಗೆ ಈ ಒಂದು ಎರಡನೇ ಬಾಜಿರಾವನ್ನ ಸೋಲ್ಸಕ್ ಆಗದೆ ಯಾರು ಈ ನಮ್ಮ ಬ್ರಿಟಿಷರು ಇವ್ರನ್ನ ಹೆಂಗಾದ್ರೂ ಮಾಡಿ ಸೆರೆ ಬಡಿಬೇಕಲ್ಲ, ಏನ್ ಮಾಡೋದು ಇದಕ್ಕ ಅಂತಂದೇಳಿ ಹುಡುಕ್ತಾರೆ ಏನ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಎಷ್ಟೋ ಸಲ ಅವ್ರ ಜೊತೆಗೆ ಯುದ್ಧ ಮಾಡಕ್ ಹೋದಾಗ ಸೋಲ್ತಾರೆ ಇವರು. ಆ ಟೈಮಲ್ಲಿ ರೊಚ್ಚಿಗೆದ್ದಂತ ಮಹಾರ್ ಸೈನಿಕರನ್ನ ಗುರುತಿಸ್ತಾರ. ನಿಮಗೆ ಏನಾದ್ರೂ ಒಂದ್ ವೇಳೆ ಈ ಯುದ್ಧವನ್ನ ಗೆದ್ರೆ ಎರಡನೇ ಬಾಜಿರಾವನ್ನ ಸೋಲ್ಸಿದ್ರೆ ನೀವೇನ್ ಕೇಳ್ತೀರಿ ಕೇಳ್ರಿ, ನಾವು ನಿಮ್ಗೆ ಎಲ್ಲದನ್ನು ಕೊಡಕ್ ರೆಡಿ ಇದೀವಿ ಅಂತಂದೇಳಿ ಹೇಳ್ತಾರ. ಆದ್ರೆ ಮಹಾರ್ ಸೈನಿಕರು ಇದು ಒಂದು ಅವಕಾಶ ಅಂತಂದೇಳಿ ಭಾವಿಸ್ತಾರ. ಯಾಕೆ ಅವಕಾಶ? ಅವ್ರು ಕೊಡ್ತಕ್ಕಂತ ಯಾವುದೋ ಒಂದು ಅರ್ಧ ರಾಜ್ಯ ಅಲ್ಲ, ಅವ್ರು ಕೊಡ್ತಕ್ಕಂತ ವಜ್ರ ವೈಡೂರ್ಯ ಅಲ್ಲ, ಅವ್ರು ಕೊಡ್ತಕ್ಕಂತ ಯಾವುದೇ ಬೆಲೆ ಬಾಳುವ ವಸ್ತುವಿಗೋಸ್ಕರ ಅಲ್ಲ, ಸ್ವಾಭಿಮಾನದ ಸಂಕೇತವಾಗಿ ಎರಡನೇ ಬಾಜಿರಾವನ ವಿರುದ್ಧ ಹೋರಾಟ ಮಾಡೋದಕ್ಕ ಮಹಾರ್ ಸೈನಿಕರು ಅದು ಅಪ್ಪ ಸಿದ್ದನಾಕನ ನೇತೃತ್ವದೊಳಗಡೆ ಎಲ್ಲರೂ ರೆಡಿ ಆಗ್ತಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇವತ್ತೇನು ಜಿಲ್ಲಾ ಸಮಿತಿ ಕೊಪ್ಪಳ ಮತ್ತು ತಾಲೂಕು ಸಮಿತಿ ಗಂಗಾವತಿ ವತಿಯಿಂದ ಇವತ್ತೇನು ಹಮ್ಮಿಕೊಂಡಿರ್ತಕ್ಕಂಥ ಭೀಮಾ ಕೊರೆಗಾಂವ್ ವಿಜಯೋತ್ಸವ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವನ್ನ ಗಂಗಾವತಿ ತಾಲೂಕಿನ ಗಾಂಧಿ ಚೌಕ್ ಮಾರ್ಗವಾಗಿ ಇವತ್ತು ಬಸ್ ಸ್ಟ್ಯಾಂಡ್ ಸರ್ಕಲ್ ನಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅವರಿಗೆ ನಾವು ಪಂಜಿನ ಮೆರವಣಿಗೆಯನ್ನ ಮಾಡಲಾಗುತ್ತದೆ. ಯಾತಕ್ಕೋಸ್ಕರ ಈ ಒಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವನ ನಾವು ಆಚರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಹೇಳ್ಬೇಕಾಗ್ತೈತೆ. ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವನ್ನ ಈ ನೆಲಕ್ಕೆ, ಈ ಭೂಮಿಗೆ 5,000 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾವ್ರೆ, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸಲಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಈ ದೇಶದ ಮೂಲ ನಿವಾಸಿಗಳು, ಬ್ಯಾಕ್ವರ್ಡ್ ಕಮಿಟಿಗಳು, ಇವತ್ತು ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಬೋವಿಗಳಾಗಿರ್ಬೋದು, ಕೊರಚೆ ಆಗಿರ್ಬೋದು, ಒಲೆ ಆಗಿರ್ಬೋದು, ಮಾದಿಗ ಆಗಿರ್ಬೋದು, ಪ್ರತಿಯೊಂದು ಇವತ್ತೇನು ನಾವು ಕ್ಯಾಸ್ಟ್ ಅಂತ ಕರಿತಿದೀವಿ, ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಈ ದೇಶದ ಮೂಲ ನಿವಾಸಿಗಳು ನಾವೆಲ್ಲರೂ. ಹಾಗಾಗಿ ಇವತ್ತು ನಾವು ಈ ಮೂಲ ನಿವಾಸಿಗಳ ಇತಿಹಾಸವನ್ನ ತಿಳ್ಕೊಬೇಕಾಗೈತಿ. ಈ ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ 4 ವರ್ಣಗಳನ್ನ ಮಾಡಿಬಿಟ್ಟು ಈ ದೇಶವನ್ನ ಆಳ್ತಕ್ಕಂತ ಹುನ್ನಾರವನ್ನ ಈ ದೇಶದ ಶ್ರೇಣೀಕೃತ ವ್ಯವಸ್ಥೆ ಮಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಈ ದೇಶದ ದಲಿತ ಸಮುದಾಯಗಳು, ಶೋಷಿತ ಸಮುದಾಯಗಳು ಅಂತ ಕರಿತೇವೆ, ಅಂತ ಸಮುದಾಯಗಳ ಇವತ್ತು ಊರೊಳಗಡೆ ಬರ್ಬೇಕಪ್ಪ ಅಂದ್ರ ಕೆಲವು ಅನಿಷ್ಟ ಪದ್ಧತಿಗಳನ್ನ ಜಾರಿ ಮಾಡಿದ್ರು, ಕೆಲವು ಕಂಡೀಷನ್ ಗಳನ್ನ ಹಾಕಿದ್ರು. ಊರೊಳಗಡೆ ಬರ್ಬೇಕಪ್ಪ ಅಂದ್ರೆ ಸೊಂಟಕ್ಕೆ ಕಸಬಾರಿಗೆಯನ್ನು ಕಟ್ಟಿಕೊಳ್ಬೇಕಾಗ್ತಿತ್ತು, ಕೊರಳಲ್ಲಿ ಮಡಿಕೆಯನ್ನು ಕಟ್ಟಿಕೊಳ್ಬೇಕಾಗ್ತಿತ್ತು. ಇಂಥ ಪರಿಸ್ಥಿತಿಯನ್ನ ತಂದಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ದೇವದಾಸಿ ಪದ್ಧತಿ, ನಮ್ಮ ಹೆಣ್ಣು ಮಕ್ಕಳು, ಈ ದೇಶದ ಬ್ಯಾಕ್ವರ್ಡ್ ಕಮಿಟಿಯ ಹೆಣ್ಣು ಮಕ್ಕಳನ್ನ ದೇವರ ಹೆಸರಿನಲ್ಲಿ ದೇವದಾಸಿ ಅಂತ ಹೇಳಿ ಬಿಟ್ಟು ತಮಗೆ ಬೇಕಾದ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳತಕ್ಕಂಥ ಒಂದು ಹುನ್ನಾರ ಈ ದೇಶದಲ್ಲಿ ನಡೀತಿತ್ತು. ಅಂತ ಸಂದರ್ಭದಲ್ಲಿ ಈ ಒಂದು ಕೇರಳ ವ್ಯವಸ್ಥೆಯಲ್ಲಿ ಇವತ್ತು ಈ ದೇಶದಲ್ಲಿ 563 ರಾಜ ಮನೆತನಗಳು ಆಳಿರ್ತಕ್ಕಂಥ ದೇಶ ಇದು. ಈ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಆ ಒಂದು
ಜ್ಞಾಪಕ ಶಕ್ತಿಯನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗೈತಿ. ಈ ದೇಶದಲ್ಲಿ ಹೆಣ್ಮಕ್ಳು ಇವತ್ತು 5,000 ವರ್ಷಗಳ ಇತಿಹಾಸದ ಹಿಂದೆ ಇವತ್ತು ಈ ದೇಶದಲ್ಲಿ ಹೆಣ್ಣುಮಕ್ಕಳು ಎದೆಯ ಮೇಲೆ ರವಿಕೆಗಳನ್ನ ಹಾಕಿಕೊಳ್ಬೇಕಾದ್ರೆ ಬಟ್ಟೆಯನ್ನು ಹಾಕಿಕೊಳ್ಬೇಕಪ್ಪ ಅಂತಂದ್ರೆ ಈ ಶವಣಿಯರಿಗೆ ಈ ಮನುವಾದಿಗಳಿಗೆ ಟ್ಯಾಕ್ಸ್ ಕಟ್ಟತಕ್ಕಂತ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು. ಅವತ್ತಿನ ಪರಿಸ್ಥಿತಿ ಒಳಗಡೆ ಒಂದು ಹೊತ್ತಿನ ಊಟ ಮಾಡ್ಬೇಕಂದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಇವತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಊರು ಹೊರಗಡೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈ ಮನುವಾದಿಗಳು ಮಾಡಿದ್ರು. ಅಂತ ಒಂದು ಕೆಟ್ಟ ಪದ್ಧತಿಗಳ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಯುದ್ಧ ಆಗಿರ್ತೈತಿ. ಹಾಗಾಗಿ ನಾವು ಈ ಇತಿಹಾಸವನ್ನ ಯಾರು ಅರಿಯೋದಿಲ್ವೋ ಆ ಇತಿಹಾಸನ ಸೃಷ್ಟಿ ಮಾಡಕ ಆಗಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಹೇಳಿದರೆ ಕಲ್ಲು ದೇವರು ಇವತ್ತು ಸಾವಿರಾರು ಗಂಟೆ ಗಂಟೆ ಬಾರಿಸೋದ್ರಿಂದ ನಮ್ಮ ಉದ್ಧಾರ ಆಗೋದಿಲ್ಲ, ನಾವು ಶಾಲೆಯ ಗಂಟೆ ಬಾರಿಸೋದ್ರಿಂದ ನಮ್ಮ ಉದ್ಧಾರಗಳು ಆಗ್ತೈತೆ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ. ಅದೇ ತರನಾಗಿ ಬಸವಣ್ಣವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ತನ್ನನ್ನು ತಾನು ಯಾರೆಂದು ಅರಿತಡೆ ತಾನು ದೇವ ನೋಡ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ಕೂಡ ಹೇಳಿದ್ದಾರೆ. ಇವತ್ತು ಬುದ್ಧ ಹೇಳ್ತಾನೆ ಒಂದು ಕಡೆ, ಇವತ್ತು ಬುದ್ಧ ಏನ್ ಹೇಳ್ತಪ್ಪ ಅಂದ್ರೆ ಬೇಡುವ ವರವನ್ನು ನೀಡುವ ಅಗೋಚರವಾದ ಶಕ್ತಿ ಇಡೀ ಜಗತ್ತಿನಲ್ಲೂ ಎಲ್ಲಿ ಇಲ್ಲ, ತನ್ನ ಪರಿಶ್ರಮದಿಂದ ಮಾತ್ರ ಗಳಿಸ್ಬೇಕಂತ ಹೇಳಿ ಬುದ್ಧ ಹೇಳ್ತಾನೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಪೇರಿಯಾರು, ಕುವೆಂಪು, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಇಂಥ ಮಹಾನ್ ವ್ಯಕ್ತಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶಗಳಾಗಿರ್ಬೇಕೆ ಹೊರತಾಗಿ ಯಾರೋ ಬ್ರಿಟಿಷರ ಗುಬುಟ್ನಕ್ಕಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಆದರ್ಶ ಆಗಬಾರ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಇವತ್ತು ದಲಿತರ ಕೈಯಲ್ಲಿ ಏನಾದರೂ ಖಡ್ಗ ಇಡುವ ಅವಕಾಶ ಕೊಟ್ಟಿತ್ತಪ್ಪ ಅಂದ್ರೆ ಈ ಬ್ರಿಟಿಷರು ಈ ದೇಶದಲ್ಲಿ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಕ ಬೀಳ್ತಿರ್ಲಿಲ್ಲೇನೋ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಈ ದೇಶದ ಬ್ಯಾಕ್ವರ್ಡ್ ಕಮಿಟಿಗಳಿಗೆ ಖಡ್ಗ ಹಿಡಿಯುವಂತ ಹಕ್ಕಿರ್ಲಿಲ್ಲ, ಸೈನ್ಯದಲ್ಲಿ ಸೇರುವಂತ ಹಕ್ಕಿರ್ಲಿಲ್ಲ, ಆಸ್ತಿ ಹೊಂದುವಂತ ಹಕ್ಕಿರ್ಲಿಲ್ಲ. ಇವತ್ತು ಕಟ್ಟ ಕಡೆಯ ವ್ಯಕ್ತಿಗಳಾಗಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಈ ದೇಶದ ಮನುವಾದಿಗಳು ಮಾಡ್ತಾ ಇದ್ರು. ಅಂತ ಪರಿಸ್ಥಿತಿ ಒಳಗಡೆ ಇವತ್ತು ಭೀಮಾ ಕೊರೆಗಾಂವ್ ಏನಪ್ಪಾ ಅಂತಂದ್ರೆ ಅಂತ ಒಂದು 1818 ಜನವರಿ 1 ಈಗ ನಡೆದಿರ್ತಕ್ಕಂಥ ಯುದ್ಧ. ಈ ಸಿದ್ದನಾಕನ್ನ ಒಬ್ಬ ವ್ಯಕ್ತಿ ಇವತ್ತು ಎರಡನೇ ಬಾಜಿರಾಯ್ ರಾಜನ ಹತ್ರ ಹೋಗಿ ಕೇಳ್ತಾರೆ, ನೋಡ್ರಿ ನಮ್ಗೆ ಇಷ್ಟೆಲ್ಲಾ ಕಷ್ಟಗಳನ್ನ ಕೊಟ್ಟಿದ್ದೀರಿ, ಆದ್ರೆ ಈ ದೇಶಕ್ಕೆ ನಾವು ದ್ರೋಹ ಮಾಡಕ್ ಇಷ್ಟ ಇಲ್ಲ, ನಿಮ್ಮ ಪರವಾಗಿ ನಾವು ನಿಲ್ತೀವಿ, ದಯವಿಟ್ಟು ನಮಗೂ ಕತ್ತಿ ಇಡೋ ಅವಕಾಶ ಕೊಡ್ರಿ, ನಮಗೆ ಶಿಕ್ಷಣ ಕೊಡ್ರಿ ಅಂತ ಕೇಳಿದಾಗ, ನೀವು ಕಟ್ಟ ಕಡೆಯ ವ್ಯಕ್ತಿಗಳು, ನಿಮ್ಮನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಬೂಟ್ ನಕ್ತಕ್ಕಂಥ ವ್ಯಕ್ತಿಗಳು ನೀವು ಕತ್ತಿ ಹಿಡಿತೀರಾ, ಶಿಕ್ಷಣ ಪಡಿತೀರಾ, ಆಸ್ತಿ ಹೊಂತೀರಾ ಅಂತೇಳಿ ಅವ್ರಿಗೆ ಏಕವಚನದಿಂದ ಅವರನ್ನ ಅವಶ್ಯವಾಗಿ ಹೀನಾಯವಾಗಿ ಅವ್ರಿಗೆ ಬೈದ್ಬಿಟ್ಟು ಇವತ್ತು ಹೊರಗಡೆ ಹಾಕಿರೋ ಒಂದು ಸಿಟ್ಟಿನ ಇದಕ್ಕಾಗಿ ನಮ್ಮ ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕಾಗಿ ಗುಲಾಮಗಿರಿಯ ವಿರುದ್ಧವಾಗಿ ಈ ದೇಶದ ಮೂಲ ನಿವಾಸಿಗಳ ಒಂದು ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ಸಿದ್ದನಾಕ್ ಅವರ ಸೈನ್ಯ ಇವತ್ತು ಸ್ವಾಭಿಮಾನಕ್ಕೋಸ್ಕರ ಹೆಣ್ಣು ಮಕ್ಕಳ ಪರವಾಗಿ, ನಿರ್ಗತಿಕರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಶೋಷಿತ ವರ್ಗದವರ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ, ಪ್ರತಿಯೊಬ್ಬರ ಈ ದೇಶದ ಹೆಣ್ಣು ಮಕ್ಕಳ ಪರವಾಗಿ ಈ ಯುದ್ಧ ಅನಿವಾರ್ಯ ಅಂತ ಅನ್ಕೊಂಡು ಇವತ್ತು ಸಿದ್ದನಾಕ್ ಅವರು 500 ಸೈನ್ಯವನ್ನ ಕಟ್ಟಿಕೊಂಡು ಡಿಸೆಂಬರ್ 31ರಂದು ಭೀಮಾ ನದಿಯ ದಡದಲ್ಲಿ ಇವತ್ತು ಬೆಳಗಿನ ಜಾವ 27 ಕಿಲೋಮೀಟರ್ಗಳ ಕಾಲ ಕಾಲ್ನಡಿಗೆ ಮಾಡಿಬಿಟ್ಟು ಭೀಮಾ ನದಿಯ ದಡದಲ್ಲಿ ಸೇರ್ಬಿಟ್ಟು ಅಲ್ಲಿ 28,000 ಸೈನಿಕ, 2ನೇ ಬಾಜಿರಾಯನ ಸೈನ್ಯದ ಮತ್ತೆ 10,000 ಆನೆ ದನಗಳು, ಕಾಲ್ದಾಳುಗಳು ಮತ್ತೆ ಒಂಟೆ ಇಚ್ಚುಗಳನ್ನೆಲ್ಲವನ್ನ ಕೇವಲ 500 ಜನ ಮಹಾರ್ ಸೈನಿಕರು ಇವತ್ತು 28,000 ಪೇಶ್ವೆಗಳ ಸೈನ್ಯವನ್ನ ಕೇವಲ 12 ಗಂಟೆಯಲ್ಲಿ, ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ, ಅಂದ್ರೆ 12 ಗಂಟೆಯಲ್ಲಿ ಈ ಒಂದು 28,000 ಸೈನಿಕರ 2ನೇ ಬಾಜಿರಾಯ ಸೈನಿಕ ಅಭಿಮಾನಕ್ಕಾಗಿ ಈ ದಿನವನ್ನ ನಾವು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂತ ಹೇಳಿ ಕರಿತೀವಿ. ಆ ಒಂದು ಸವಿ ನೆನಪಿಗೋಸ್ಕರ ಇವತ್ತು ನಮ್ಮ ಪೂರ್ವಜರನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗೈತಿ. ಯಾರೋ ಬರೆದಿದ್ದ ಇತಿಹಾಸವನ್ನ ತಿಳಿಯುವುದಕ್ಕಿಂತ ನಮ್ಮ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಇತಿಹಾಸ ನಾವು ತಿಳ್ಕೊಬೇಕಾಗೈತಿ. ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥವ್ರು ನಾವು, ಎಲ್ಲಿಂದಲೋ ದನ ಕಾಯ್ಕೊಂಡ್ ಬಂದಿರ್ತಕ್ಕಂಥವ್ರು ಅವ್ರದ್ದು ಬರೆದಿರ್ತಕ್ಕಂಥ ಇತಿಹಾಸವನ್ನ ಓದ್ಬಿಟ್ಟು ಇವತ್ತು ನಾವು ಯಲ್ಲಮ್ಗೆ ಹೋಗ್ತೀವಿ, ಹುಲಿಗೆಮ್ಗೆ ಹೋಗ್ತೀವಿ, ದುರ್ಗಮ್ಗೆ ಹೋಗ್ತೀವಿ, ಯಾವ್ಯಾವ ದೇವ್ರು ಕಂಡು ದೇವ್ರಿಗೆ ಹೋಗಿ 2-2 ಲಕ್ಷ 3-3 ಲಕ್ಷ ಖರ್ಚು ಮಾಡಿ ಮನೆಯಾಗ ಸಾಲ ಮಾಡಿ ಹೆಂಡ್ರ ಮಕ್ಕಳನ್ನ ಉಪವಾಸ ಇಟ್ಟು ಇವತ್ತು ಬಂದು ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಇವತ್ತು ಮತ್ತೆ ಅವ್ರ ಮನೆಯಲ್ಲಿ ಸಂಬಳ ದುಡಿತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಯಾಕೆ ನಾವು ಬದಲಾಗ್ತಿರಲ್ಲ? ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿಗೆ ಹೇಳಿದ್ದಾರೆ. ಯಾಕೆ ನಾವು ನಮ್ಮ ಮೂಲ ಪೂರ್ವಜರ ಮಾತುಗಳನ್ನ ಯಾಕೆ ಕೇಳ್ತಾ ಇಲ್ಲ? ಅವರು ಬರೆದಿರ್ತಕ್ಕಂಥ, ಅವರು ಹುಟ್ಟಿಸಿರ್ತಕ್ಕಂಥ ದೇವತೆಗಳ ಫೋಟೋಗಳು ಇವತ್ತು ಎಲ್ಲರ ಮನೆಗೆ ಅದಾವ. ಎಲ್ಲರೂ ವಿಚಾರ ಮಾಡ್ರಿ, ಎಲ್ಲರ ಮನೆಯಲ್ಲಿ ಅವ್ರು ಬರೆದಿರ್ತಕ್ಕಂಥ, ಅವ್ರು ಹುಟ್ಟಿಸಿರ್ತಕ್ಕಂಥ ದೇವತೆಗಳ ಫೋಟೋ ಅವ್ರ ಮನೇಲಿ ಅದಾವ. ಆದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮಾತ್ರ ದಲಿತರ ಮನೆಯಲ್ಲಿ ಮಾತ್ರ ಅದಾವ.
ಯಾಕೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗೈತಿ. ಈ ದೇಶಕ್ಕೆ 563 ರಾಜ್ಯಗಳಿಂದ ದೇಶ ಅಂತ ಹೇಳಿ ಕರಿತಿದ್ರು, ಗುಪ್ತರ ದೇಶ ಅಂತ ಕರಿತಿದ್ರು. ಇಂತ ಒಂದು ದೇಶಕ್ಕೆ ಭಾರತ ದೇಶ ಅಂತಾನೆ ಹೆಸರಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಭಾರತ ದೇಶ ಅಂತ ಇಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ. ಅಂತ ಒಬ್ಬ ವ್ಯಕ್ತಿಗೆ ಸೀಮಿತ ಮಾಡಿ ನೀವೆಲ್ಲ ಇವತ್ತು ಕೀಳು ಮಟ್ಟದಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ರಲ್ಲ, ಆ ಒಂದು ವ್ಯವಸ್ಥೆ ವಿರುದ್ಧವಾಗಿ ನಡೆಯತಕ್ಕಂಥ ಯುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಬಚ್ಚಿಟ್ಟ ಇತಿಹಾಸವನ್ನ ಬಿಚ್ಚಿಟ್ಟ ಬಾಬಾ ಸಾಹೇಬ್ ಅಂತ ಹೇಳಿ ಅವರೇ ಈ ಒಂದು ಇತಿಹಾಸವನ್ನ ತೆರೆದಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಇತಿಹಾಸಗಳು ಬಹಳಷ್ಟು ನಮ್ಮ ದಲಿತರ ಮಾಡಿರ್ತಕ್ಕಂಥ ದಲಿತ ವಿಷಯಗಳಂತ ಬಹಳ ಇತಿಹಾಸಗಳು ಈ ಭೂಮಿ ನೆಲದಲ್ಲಿ ಇದಾವೆ. ಅವನ್ನೆಲ್ಲ ಮುಚ್ಚಿಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೆಟ್ಟ ಅಭ್ಯಾಸಗಳನ್ನ ಮಾಡಲಾರ್ದೇನೆ ಒಳ್ಳೆ ಅಭ್ಯಾಸಗಳ ಜೊತೆ ಕೈಗೂಡಿ ಯಾರು ಕೆಟ್ಟದ್ದು ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಬಾಬಾ ಸಾಹೇಬ್ ನಡೆದುಕೊಂಡಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟದ ಮುಖಾಂತರ ನಮ್ಮ ಜೀವನ ಸಾಗಿಸ್ಬೇಕಾಗೈತಿ. ಯಾವ ದೇವರು ಉದ್ಧಾರ ಮಾಡಿ ವರ್ಷಗಳಿಂದ ನಮ್ಮನ್ನ ಹೀಗೆ ಗುಲಾಮಗಿರಿ ಪದ್ಧತಿಯಿಂದ ನಮ್ಮನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ತುಳಿತಾನೆ ಬಂದಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕ ನಮಗೆ 75-78 ವರ್ಷ ಆದ್ರೂ ಈಗ ನಮಗೆ ನೆಲೆ ಕಾಣ್ತಾ ಇದೀವಿ. ಈ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿನೂ ರಿಸರ್ವೇಶನ್ಗಳಲ್ಲಿ ಬದುಕ್ತಾ ಇದೆ. 140 ಕೋಟಿ ಜನಸಂಖ್ಯೆನೂ ರಿಸರ್ವೇಶನ್ ಬದುಕ್ತಾ ಇದೆ. ಯಾಕೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ನಮಗೆ ಇಷ್ಟವಾದ ಸಂವಿಧಾನ ನಾವು ಬರ್ಕಂತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದಿರೋದೇ ಈ ದೇಶದ ಸಂವಿಧಾನ ಬದಲಾವಣೆ ಮಾಡಕಂತ ಹೇಳ್ತಾ ಇದ್ದಾರೆ. ಈ ಮನುವಾದಿಗಳ ಮನಸ್ಥಿತಿ ಎದ್ದು ಕುಂತಿದೆ. ಅವ್ರನ್ನ ಏನನ್ನ ಬಗ್ಗಬಡಿಬೇಕಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗ್ಬೇಕಾಗೈತಿ. ಇವತ್ತು ಜಾತಿ ಧರ್ಮ ಇವೆಲ್ಲ ಬಿಟ್ಟಾಕ್ಬೇಕು. ನಾವೆಲ್ಲ ಮನುಷ್ಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಾವೆಲ್ಲರೂ ಮನುಷ್ಯರನ್ನು ಮನುಷ್ಯರಾಗೆ ಪ್ರೀತಿಸ್ಬೇಕು, ವಿನಃ ದ್ವೇಷಿಸಬಾರ್ದು. ಇವತ್ತು ನೋಡ್ರಿ ಎಲ್ಲೆಂದ್ರೆ ಅತ್ಯಾಚಾರಗಳು, ಕೊಲೆಗಳು. ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಂತರ್ಜಾತಿ ವಿವಾಹ ಅಂತ ಹೇಳಿ ಕೊಲೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇನ್ನು ಜಾತಿಯನ್ನ ಕೆಟ್ಟ ವಿಷಯ, ಕೊರೋನಾಗಿಂತ ದೊಡ್ಡ ರೋಗಪ್ಪ ಅಂತಂದ್ರೆ ಈ ಜಾತಿ ವ್ಯವಸ್ಥೆ ಇನ್ನು ದೇಶದಲ್ಲಿ ಬಹಳ ಇದೆ. ಹಾಗಾಗಿ ಇದನ್ನೆಲ್ಲ ನಾವು ಬಗ್ಗಬಡಕಾಗೈತಿ. ನಾವೆಲ್ಲ ಶಿಕ್ಷಣವಂತರಾಗಬೇಕಾಗೈತಿ, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾಗೈತಿ ಅಂತ ಹೇಳಿ ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾಗೋಣ. ನಿಮ್ಮ ಊರುಗಳಲ್ಲಿ ಗ್ರಾಮ ಘಟಕಗಳನ್ನ ಮಾಡ್ರಿ. ನಮ್ಮ ಸಂಘಟನೆ, ನಮ್ಮ ಭೀಮವಾದ ಸಂಘಟನೆ ಯಾವಾಗಲೂ ನಿಮ್ ಜೊತೆಗಿರುತ್ತೆ. ನಾವು ನಿಮ್ ಜೊತೆಗಿರ್ತೀವಿ. ನಮ್ಮ ಪರಶುರಾಮ್ ನೀಲನಾಯಕ್ ಸಾಹೇಬ್ರು ನಿಮ್ ಜೊತೆಗಿರ್ತಾರೆ. MC ನಾರಾಯಣ ಸಾಹೇಬ್ರು ನಿಮ್ ಜೊತೆಲಿ ಇರ್ತಾರ. ಇಲ್ಲಿರ್ತಕ್ಕಂಥ ಯಲ್ಲಪ್ಪ ಅವ್ರ ಆಯ್ತು, ಬಸವರಾಜ್ ಆಯ್ತು, ನಮ್ಮ ತಿಮ್ಮಣ್ಣರಾಯ್ತು, ವೀರೇಶ್ ಅವ್ರ ಆಯ್ತು, ಸಾಕಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಸಂಘಟನೆ ಸೈನ್ಯ ಇದೆ. ಅದನ್ನ ನಾವು ಬೆಳೆಸ್ತಕ್ಕಂಥ ಕೆಲಸ ಮಾಡೋಣ. ಎಲ್ಲಿ ಅನ್ಯಾಯಗಳಾಗ್ತಾವ ಅಲ್ಲೆಲ್ಲ ನಾವು ಹೋಗೋಣ, ಭೀಮ ಸೈನ್ಯವನ್ನ ಕಟ್ಟೋಣ ಅಂತ ಹೇಳಿ ಈ ಮೂಲಕ ನನಗೆ ಮಾತನಾಡೋ ಅವಕಾಶ ಕೊಟ್ಟರೆ ಎಲ್ಲರಿಗೆ ವಂದಿಸಿ ನಾನು ಭೀಮ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್, ಜೈ ಮೂಲ ನಿವಾಸ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.